ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸಂಡೇ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಟೀನಾ ಎಲ್ಲನೂ ಕೂಡ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟು ಹಾಗೆ ನಾನು ಕೂಡ ಟೀನಾ ಕುಡಿತಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟು, ಸ್ವಲ್ಪ ಸಂಡೇ ಅಲ್ವಾ, ಅದಕ್ಕೇ ಲೇಟಾಗಿ ಎದ್ದೆ. ದಿನ ಲೇಟಾಗಿಯೇ ಸ್ಟಾರ್ಟ್ ಆಯಿತು. ಟೀ ಎಲ್ಲನೂ ಕೂಡ ಕುಡಿದು ನಮ್ಮ ಮಿಕ್ಸರ್ ಹಾಳಾಗಿಬಿಟ್ಟಿತ್ತು. ನಿನ್ನೆ ಶೇಂಗಾ ಪುಡಿ ಹಾಕಬೇಕಾದ್ರೆ ಅದು ವಯರ್ ಸುಟ್ಟು ಹಾಳಾಗಿಬಿಟ್ಟಿತ್ತು. ಅದಕ್ಕೇ ನನ್ನ ಹಸ್ಬೆಂಡ್ ರೆಡಿ ಮಾಡಿಸ್ಕೊಂಡು ಬರ್ತೀನಿ ಅಂತ ತೊಗೊಂಡೋಗಿ ಅರ್ಧ ಗಂಟೆಯಲ್ಲೇ ರೆಡಿ ಮಾಡಿಸ್ಕೊಂಡು ವಾಪಸ್ ಮನೆಗೆ ತೊಗೊಂಡು ಬಂದರು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಡೈಲಿ ವೇರ್ ಬಟ್ಟೆ ಸ್ವಲ್ಪ ಚೆಲ್ಲಾಂಪಿಲ್ಲಿ ಆಗಿಬಿಟ್ಟಿತ್ತು. ಅದನ್ನು ಮಡಚಿ ಇಡ್ತಾಯಿದ್ದೀನಿ. ದಿನ ಬಟ್ಟೆ ಎಲ್ಲನೂ ಕೂಡ ಮಡಚಿ ಇಡ್ತಿದ್ದೆ. ಇವಾಗಲೂ ಕೂಡ ಹಂಗೆ ಇಟ್ಟಿದ್ದೆ. ಸ್ವಲ್ಪ ತಕ್ಕೋಬೇಕಾದ್ರೆ ಚೆಲ್ಲಂಪಿಲ್ಲಿ ಆಗೋಗಿತ್ತು. ಅದಕ್ಕೇ ವಾಪಸ್ ಮಡಚಿಡ್ತಿದ್ದೀನಿ. ಅರ್ಜೆಂಟಲ್ಲಿ ತಗೋಬೇಕಂದ್ರೆ ಹಂಗೆ ಆಗುತ್ತೆ ಅಲ್ವಾ, ಅದಕ್ಕೇ ಅಷ್ಟೂ ಕೂಡ ಮಡಚಿಡೋಣ ಅಂದ್ಕೊಂಡು ಅಷ್ಟು ಬಟ್ಟೆನೂ ಕೂಡ ಮಡಚಿ ಇಡ್ತಾಯಿದ್ದೀನಿ. ಎಲ್ಲ ಬಟ್ಟೆಗಳನ್ನು ಕೂಡ ಮಡಚಿ ಕಬೋರ್ಡಲ್ಲಿ ಇಟ್ಟಿದ್ದಾಯಿತು. ಇನ್ನು ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಹೀರೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂದ್ಕೊಂಡು ಎಲ್ಲನೂ ಕೂಡ ಫ್ರಿಜ್ಜಿಂದ ಎತ್ಕೊಂಡೆ, ತರಕಾರಿ ಎಲ್ಲನೂ ಕೂಡ. ಇನ್ನು ಹೀರೆಕಾಯಿನ ಎಣ್ಣೆಗಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಹೀರೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಕಟ್ ಮಾಡ್ಕೋಬೇಕು ಅಲ್ವಾ, ಅದಕ್ಕೇ ಬಾಕ್ಸಿಂದ ಎಲ್ಲನೂ ಕೂಡ ತೆಗೆದೆ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವನ್ನು ಕೂಡ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಬೇಕು, ಟೊಮೆಟೊ ಏನೂ ಹಾಕೋದಿಲ್ಲ ಇದಕ್ಕೆ. ಮೊದಲಿಗೆ ಹೀರೆಕಾಯಿ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ಚೆನ್ನಾಗಿ ತಗೊತಿದ್ದೀನಿ. ತೆಗೆದು ಅದು ಸ್ವಲ್ಪ ಕಹಿ ಇರುತ್ತೆ, ಕಹಿ ಇದೆಯೋ ಇಲ್ವೋ ಅಂತ ಇದನ್ನು ಒಂದು ಸಲ ಚೆಕ್ ಮಾಡ್ಕೋಬೇಕು. ಕಟ್ ಮಾಡ್ಕೋಬೇಕಾದ್ರೆ 3 ಹೀರೆಕಾಯಿ ಇತ್ತು, 3 ಹೀರೆಕಾಯಿಂದನೇ ಮಾಡ್ತಿದ್ದೀನಿ. ಇಬ್ಬರಿಗೆ ಸರೋಗುತ್ತೆ. ಇನ್ನು ಇದನ್ನು 2 ಥರ ಮಾಡ್ತಾರೆ. ಮಸಾಲೆನ ತುಂಬಿ ಒಂಥರ ಮಾಡ್ತಾರೆ, ಇನ್ನು ಮಸಾಲೆನ ಹಾಕಿ ಅಂದರೆ ತುಂಬಲಾರ್ದೇನೂ ಕೂಡ ಮಾಡ್ತಾರೆ. ನಾನಿವತ್ತು ಮಸಾಲೆನ ತುಂಬಲಾರ್ದೆ ಮಾಡ್ತಿದ್ದೀನಿ. ಅಂದರೆ ಮಸಾಲೆನ ಹಾಕ್ತೀನಿ, ಅಂದರೆ ಇದಕ್ಕೆ ಫಿಲ್ ಮಾಡಲ್ಲ. ಎಣ್ಣೆ ಬದನೆಕಾಯಿಗೆಲ್ಲ ಫಿಲ್ ಮಾಡ್ತಾರಲ್ವ, ಆ ಥರ ಏನೂ ಫಿಲ್ ಮಾಡ್ತಿಲ್ಲ, ಡೈರೆಕ್ಟಾಗಿಯೇ ಮಾಡ್ಕೊತಿದ್ದೀನಿ. ಇನ್ನು ಈ ಥರ ನಾರ್ಮಲಾಗಿ ಎಣ್ಣೆ ಬದನೆಕಾಯಿಗೆ ಯಾವ ರೀತಿ ಕಟ್ ಮಾಡ್ತೀವೋ 4 ಸೈಡು, ಹೀರೆಕಾಯಿಗೂ ಕೂಡ ಅದೇ ರೀತಿಯೇ ಕಟ್ ಮಾಡ್ಕೋಬೇಕು. ವಿಡಿಯೋದಲ್ಲಿ ನೋಡ್ತಾ ಇರ್ತೀರಲ್ವ, ಅದೇ ರೀತಿಯೇ 4 ಮೂಲೆಯೂ ಕೂಡ ಕಟ್ ಮಾಡ್ಕೋಬೇಕು. ನಾನು ಕೂಡ ಅದೇ ರೀತಿಯೇ ಕಟ್ ಮಾಡ್ಕೊತಿದ್ದೀನಿ. ಈಸಿಯಾಗಿ 1 ಪಾಟ್ ಥರ ಮಾಡ್ಕೊಂಬಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಜೊತೆ, ಮತ್ತು ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ರೆಸಿಪಿ. ಹೀರೆಕಾಯಿ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಇನ್ನು ಈರುಳ್ಳಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. 1 ಈರುಳ್ಳಿ ಆದರೆ ಸಾಕು. ಇದನ್ನು ಕೂಡ ಎಲ್ಲನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಇನ್ನು ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂತ ಹೇಳಿದೆ ಅಲ್ವಾ, ಕೊತ್ತಂಬರಿ ಸೊಪ್ಪನ್ನು ಕೂಡ ತೆಗೆದು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಸ್ವಲ್ಪ ಕರಿಬೇವನ್ನು ಕೂಡ ತೆಗೆದು ಇಡ್ತಾಯಿದ್ದೀನಿ ಸೈಡ್ಗೆ. ಕೊತ್ತಂಬರಿ ಸೊಪ್ಪೆಲ್ಲನೂ ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನು ಹಸಿಮೆಣಸಿನ್ಕಾಯಿ ಬೇಕು ಅಲ್ವಾ, ನಾನು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಖಾರದ ಪುಡಿನೂ ಕೂಡ ಬಳಸ್ಬೋದು. ಸ್ವಲ್ಪ ಹಸಿ ಕೊಬ್ಬರಿ ಇತ್ತು, ಅದನ್ನು ಕೂಡ ಹಾಕ್ತಿದ್ದೀನಿ. ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಇನ್ನು ಹಸಿಮೆಣಸಿನ್ಕಾಯಿನ 1ರಲ್ಲಿ 2 ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡೆ. ಹಾಗೆ ಹಸಿ ಕೊಬ್ಬರಿನ ಕಟ್ ಮಾಡ್ಕೊತಿದ್ದೀನಿ. ಫ್ರೀಝರಲ್ಲಿ ಸ್ಟೋರ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಟ್ಟಿತ್ತು, ಅದಕ್ಕೇ ನೀರಲ್ಲಿ ಹಾಕಿಡ್ತಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ವಾಪಸ್ ನೀರಲ್ಲಿ ಹಾಕಿಟ್ಟೆ. ಇನ್ನು ಒಂದು ಪಾತ್ರೆನ ಇಟ್ಕೊಂಡು ಸ್ವಲ್ಪ ಶೇಂಗಾನ ಹಾಕ್ಕೊತಿದ್ದೀನಿ. ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶೇಂಗಾ ಎಲ್ಲನೂ ಕೂಡ ಚೆನ್ನಾಗಿ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕಿ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿನ ಮುರಿದಿರ್ತೀವಲ್ವ, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹಸಿ ಖಾರ ಮನೇಲಿ ಖಾಲಿಯಾಗಿತ್ತು, ಇವಾಗ
ಕ್ವಿಕ್ಕಾಗಿ ರೆಡಿ ಮಾಡಿಕೊಂಡು ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೇ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಕಣ್ಣು ಬೀಳೋ ತನಕ ಹುರ್ಕೋಬೇಕು ಚೆನ್ನಾಗಿ. ಅದಕ್ಕೇ ಸ್ವಲ್ಪ ಕೊಬ್ಬರಿನ ಕಟ್ ಮಾಡಿದ್ದೆ ಅಲ್ವಾ, ಹಸಿ ಕೊಬ್ಬರಿನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗಲಿಕ್ಕೆ ಬಿಡಬೇಕು. ಇನ್ನು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಗಿತಾ ಇದ್ದೀನಿ. ಇನ್ನು ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಇರುತ್ತೆ ಅಲ್ವಾ, ಅದಕ್ಕೇ ಮತ್ತೆ ರಿಪೀಟ್ ಗ್ಯಾಸ್ನ ಆನ್ ಮಾಡಿ ಹೀರೆಕಾಯಿನ ಹಾಕ್ಕೊಂಡು ಹೀರೆಕಾಯಿನೂ ಕೂಡ ಸ್ವಲ್ಪ ಸಾಫ್ಟ್ ಆಗೋ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿದ್ದು ಎಣ್ಣೆ ಇರುತ್ತೆ ಅಲ್ವಾ, ಆ ಎಣ್ಣೆಲೇ ಹಬೆಯಲ್ಲಿ ಕುದಿಸ್ಕೊಳ್ಳೋಕ್ಕಿಟ್ಟೆ. ಇನ್ನು ಮಿಕ್ಸಿ ಜಾರ್ಗೆ ಶೇಂಗಾನು ಕೂಡ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಸ್ವಲ್ಪ ಗರಂ ಮಸಾಲನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೋಬೇಕು. ಇದನ್ನು ಸ್ವಲ್ಪನೇ ಮಧ್ಯದಲ್ಲಿ ನೀರು ಹಾಕ್ತಾ ಇದನ್ನು ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊತಿದ್ದೀನಿ. ಈ ರೀತಿ ಫೈನ್ ಪೇಸ್ಟ್ ಆದರೆ ಸಾಕು. ಇನ್ನು ಹೀರೆಕಾಯಿ ಕೂಡ ಚೆನ್ನಾಗಿ ಹಬೆಯಲ್ಲಿ ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಬೆಂದಿದೆ, ಅರ್ಧ ಬೆಂದಿದೆ. ಇದನ್ನು ಒಂದು ಪ್ಲೇಟ್ಗೆ ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ ಫ್ಲೇಮ್ನ ಆಫ್ ಮಾಡಿಕೊಂಡು. ಇನ್ನು ಅದೇ ಪಾತ್ರೆಗೆ ಇನ್ನೂ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊದಲಿಗೆ ಹೀರೆಕಾಯಿನ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಹೀರೆಕಾಯಿನ ಹಾಕ್ಕೊಂಡು ಪೇಸ್ಟ್ನ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಈ ಹಂತದಲ್ಲಿನೇ ಅರಿಶಿನ ಪುಡಿ ಹಾಕ್ಕೊಂಡು ಗ್ರೇವಿಗೆ ತಕ್ಕಾಗಿ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇನ್ನೂ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ಹೀರೆಕಾಯಿ ಬೇಯೋ ತನಕ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಯಿತು. ಹೀರೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹೀರೆಕಾಯಿ ಪಲ್ಯ ಎಲ್ಲನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇದಕ್ಕೆ ಕಾಂಬಿನೇಷನ್ ಆಗಿ ಚಪಾತಿನ ಮಾಡ್ಕೊಂಡಿದ್ದೆ. ಚಪಾತಿ ಎಲ್ಲನೂ ಕೂಡ ಮಾಡಿಕೊಂಡು ನನ್ನ ಹಸ್ಬೆಂಡು ಮಿಕ್ಸಿ ಜಾರ್ನ ರಿಪೇರಿ ಮಾಡಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಕಬ್ಬಿನ ಹಾಲು ಮನೇಲಿ ಆಯಿಲ್ ಪಾಕೆಟ್ ಖಾಲಿ ಆಗಿತ್ತು, ಅದನ್ನು ಮತ್ತು ಸ್ವಲ್ಪ ಹಲಸಿನ ಹಣ್ಣೆಲ್ಲನೂ ಕೂಡ ತೊಗೊಂಡು ಬಂದಿದ್ದರು. ಅದನ್ನೆಲ್ಲನೂ ಕೂಡ ಇವಾಗ ಎತ್ತಿಟ್ಕೊತಿದ್ದೀನಿ. ಇವಾಗ ಹಲಸಿನ ಹಣ್ಣು ಸೀಸನ್ ಅಲ್ವಾ, ಅದಕ್ಕೇ ಹಲಸಿನ ಹಣ್ಣು ಸಿಕ್ಕಿತ್ತು ಅಂತ ತೊಗೊಂಡು ಬಂದಿದ್ರು. ಒಂದು ಪೂರ್ತಿ ತೊಗೊಂಡು ಬಂದರೆ ನಮ್ಮ ಮನೇಲಿ ಖರ್ಚಾಗಲ್ಲ. ನನ್ನ ಹಸ್ಬೆಂಡ್ ಹಲಸಿನ ಹಣ್ಣನ್ನ ತಿನ್ನೋದಿಲ್ಲ, ನಾನು ಒಬ್ಬಳೇ ತಿನ್ನೋದು. ಅದಕ್ಕೇ ನನಗೆ ಎಷ್ಟು ಬೇಕೋ ಅಷ್ಟು ತಂದಿದ್ದಾರೆ. ಇನ್ನು ಇವಾಗಂತೂ ಬೇಸಿಗೆ ಇದೆ ಅಲ್ವಾ, ಮಧ್ಯಾಹ್ನ ಆದರೆ ಸಾಕು ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ತಣ್ಣಗಿರೋದು. ಅದಕ್ಕೇ ಕಬ್ಬಿನ ಹಾಲನ್ನ ತೊಗೊಂಡು ಬಂದಿದ್ರು. ಅದನ್ನು ಕೂಡ ಒಂದು ಚಂಬಿಗೆ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡೆ, ಮಧ್ಯಾಹ್ನ ಕುಡಿದ್ರೆ ಆಯಿತು ಅಂತ. ಇನ್ನು ಆಯಿಲ್ ಬಾಟಲಲ್ಲಿ ಆಯಿಲ್ ಖಾಲಿ ಆಗಿದ್ದಿಲ್ಲ, ಅದಕ್ಕೇ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ. ಬಾಟಲಲ್ಲಿ ಖಾಲಿ ಆದಾಗ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಆಯಿತು ಅಂತ ಈ ಸ್ಟೀಲ್ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡೆ. ಇನ್ನು ಮಧ್ಯಾಹ್ನದ ಊಟದ ಟೈಮ್ ಆಯಿತು ಅಂತ ಇವಾಗ ಸರ್ವ್ ಮಾಡ್ಕೊತಿದ್ದೀನಿ. ಇನ್ನು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮತ್ತು ಹೀರೆಕಾಯಿ ಎಣ್ಣೆಗಾಯಿ ರೆಸಿಪಿನ ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು 3 ಗಂಟೆ ತನಕ ರೆಸ್ಟ್ ಮಾಡಿದ್ವಿ. 3 ಗಂಟೆ ಆದಮೇಲೆ ಸ್ವಲ್ಪ ಏನಾದರೂ ತಣ್ಣಗಿರೋದು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ಕಬ್ಬಿನ ಹಾಲು ಇತ್ತಲ್ವ, ಇವತ್ತು ಅದನ್ನೇ ಕುಡಿದ್ವಿ. ಇನ್ನು ಕಬ್ಬಿನ ಹಾಲು ಎಲ್ಲನೂ ಕೂಡ ಕುಡಿದು 149ದು ಸೇಲ್ ಇತ್ತು, ಅಲ್ಲಿಗೆ ಹೋಗೋಣ ರೆಡಿಯಾಗು ಅಂತ ನನ್ನ ಹಸ್ಬೆಂಡ್ ಹೇಳಿದರು. ಅದಕ್ಕೇ ರೆಡಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡು ಬಂದ್ವಿ ಅಂತ ಎಲ್ಲನೂ ಕೂಡ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಪೂರ್ತಿಯಾಗಿ ನೋಡಿ. ಇನ್ನು ಈ ಸೇಲಲ್ಲಿ ನಾವು ಏನೇ ತೊಗೊಂಡ್ರು 149 ಅಷ್ಟೇ. ನಮಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ತೊಗೊತಿದ್ವಿ. ಜಾಸ್ತಿ ವಸ್ತು ಏನೂ ತೊಗೊಳ್ಳಿಲ್ಲ, ಸ್ವಲ್ಪನೇ ತೊಗೊಂಡ್ವಿ. ಅಷ್ಟೊಂದು ಏನೂ ಕ್ವಾಲಿಟಿ ಇಷ್ಟ ಆಗಿಲ್ಲ. 149ಗೆ ಏನು ಬರುತ್ತೆ ಅಲ್ವಾ, ಅದಕ್ಕೇ ಏನೇನು ಚೆನ್ನಾಗಿರೋ ಕ್ವಾಲಿಟಿ ಇದೆ ಅದನ್ನೆಲ್ಲನೂ ಕೂಡ ತೊಗೊಂಡಿದ್ದೀನಿ ಅಷ್ಟೇ. ಇನ್ನು ಈ ಇಡ್ಲಿ ಪ್ಲೇಟ್ ಕೂಡ ನೋಡ್ತಿರ್ಬೋದು, ಅದನ್ನು ಕೂಡ 149.
ನಮ್ಗೆ ಏನೇನು ವಸ್ತು ಎಲ್ಲನೂ ಕೂಡ ಬೇಕು ಅಲ್ವಾ, ಅದನ್ನೆಲ್ಲನೂ ಕೂಡ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ನಾನು ಏನೇನು ತೊಗೊಂಡು ಬಂದಿದ್ದೀನಿ ಅಂದರೆ ಈ ಸೀಸರ್ ತೊಗೊಂಡು ಬಂದಿದ್ದೀನಿ. 3 ಬಂದಿತ್ತು, ಇದರಲ್ಲಿ 3 ಬಂದಿದೆ. ಒಂದು ದೊಡ್ಡದು, ಇನ್ನೊಂದು ಅದಕ್ಕಿಂತ ಸ್ವಲ್ಪ ಸಣ್ಣದು, ಇನ್ನೊಂದು ಪೂರ ಸಣ್ಣದು. ಈ 3 ಕತ್ರಿನ ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಹೇರ್ ಡ್ರೈಯರ್ನ ತೊಗೊಂಡು ಬಂದಿದ್ದೀನಿ. ನಾಳೆ ಪೂಜೆಗೆ ಹೋಗಬೇಕಲ್ವ, ಅದನ್ನು ಕೂಡ ತೊಗೊಂಡೆ. ಅಲ್ಲಿ ತೊಗೊಂಡಿಲ್ಲ, ಬೇರೆ ಕಡೆ ತೊಗೊಂಡಿದ್ದೀನಿ. ಇನ್ನು ನನ್ನ ಹತ್ರ ಆಗಲೇ ಒಂದು ಹೇರ್ ಡ್ರೈಯರ್ ಇದೆ, ಇನ್ನೂ ಒಂದು ಬೇಕಾಗಿತ್ತು ಅಂತ ಇನ್ನೂ ಒಂದನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಈ ಕಡಾಯಿ ತುಂಬಾ ವೇಟ್ ಇದೆ. ಇನ್ನು ನಾನು ಇಷ್ಟೇ ತೊಗೊಂಡು ಬಂದಿರೋದು, ಜಾಸ್ತಿ ಏನೂ ತೊಗೊಂಡು ಬರಲಿಲ್ಲ. ಜಾಸ್ತಿ ಏನು ವಸ್ತು ಇಷ್ಟ ಆಗಿಲ್ಲ ನನಗೆ. ಅದಕ್ಕೇ ಮನೆಗೆ ಬಂದು ಕ್ವಿಕ್ಕಾಗಿ ಆಗೋ ಥರ ನೈಟ್ ಡಿನ್ನರ್ಗೆ ಪುಳಿಯೋಗರೆನ ಮಾಡ್ಕೊಂಡಿದ್ದೆ. ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ.